ಇದಕ್ಕಿಂತ ಲೈಟ್ ಇರೋದು ಒಂದಿರುತ್ತೆ ಬಾಯ್ ಲೈಟ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ರೊಟೀನ್ ಚೇಂಜ್ ಆಗೋಗಿದೆ. ಮಕ್ಕಳು ಸ್ಕೂಲ್ ಇಲ್ಲದೆ ಇರೋದು, ಹಾಗೆ ಮಾರ್ನಿಂಗ್ ಟೈಮಲ್ಲೇ ಹಸ್ಬೆಂಡ್ ಡ್ಯೂಟಿ ಇರುತ್ತೆ. ವಿಪರೀತ ಬಿಸಿಲಿದೆ ಅಲ್ವಾ, ಹಾಗಾಗಿ 7ಇಂದ 2:30-3ಗೆಲ್ಲ ಬರ್ತಾರೆ. ಹಾಗಾಗಿ ನನಗೆ ಬೆಳಗ್ಗೆ ಟಿಫನ್ ಗಡಿಬಿಡಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಸಿಯಾಗಿಯೇ ಡೇ ಸ್ಟಾರ್ಟ್ ಆಗ್ತಾಯಿದೆ. ಸ್ಲೋ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೆಲಸ ನಿಧಾನವಾಗಿಯೇ ಮಾಡ್ಕೊಳ್ತಿದ್ದೀನಿ. ಇನ್ನೂ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ಇವಾಗ ಸ್ಕೂಲ್ ಇಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆರಾಮಾಗಿ ಕೆಲಸಗಳನ್ನು ಮಾಡ್ಕೊ. ಟಿಫನಿಗೆ ಕೂಡ ಹಸ್ಬೆಂಡ್ ಬರಲ್ಲ, ಯಾಕಂದ್ರೆ ದೂರ ಆಗುತ್ತೆ. ಒಂದೊಂದು ಸರಿ ಹೊರಗಡೆ ತಿಂತಾರೆ, ಇಲ್ಲಾಂದರೆ ಎಳ್ನೀರನ್ನ ಕುಡಿದ್ಬಿಟ್ಟು ಮಧ್ಯಾಹ್ನ ಬಂದೇ ಊಟ ಮಾಡಿಕೊಳ್ತಾರೆ. ಬಟ್ ಏನು ಅಂದರೆ ರೆಗ್ಯುಲರ್ ಆಗಿ ನಾವು ಆ ಟೈಮಿಗೆ ಎದ್ದು ಅಭ್ಯಾಸ ಆಗೋಗ್ಬಿಟ್ಟಿರತ್ತೆ. ಸೊ ಅದ್ರ ಮೇಲೆ ನಿದ್ದೆ ಬರಲ್ಲ. ಇನ್ನು ಕೆಲವೊಂದಿಷ್ಟು ಕೆಲಸಗಳು ತಲೆಯಲ್ಲಿ ಇದ್ದೇ ಇರುತ್ತೆ. ನಾಳೆ ಇದನ್ನು ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಜೋಡಿಸ್ಕೋಬೇಕು, ತರಿಸ್ಕೋಬೇಕು ಅನ್ನೋದು. ಸೊ ಆ ಕೆಲಸಗಳಿದ್ದಾಗಂತೂ ಅಸಲ ನಿದ್ದೆ ಅನ್ನೋದು ಬರೋದೇ ಇಲ್ಲ. ಮೊದಲು ಆ ಕೆಲಸಗಳನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ನಾನು 6ಗೆಲ್ಲ ಎದ್ದು ಹೊರಗಡೆ ಕ್ಲೀನ್ ಮಾಡಿಕೊಂಡು ಹಸ್ಬೆಂಡ್ನ ಕಳಿಸಿದ ಮೇಲೆ ಒಳಗಡೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ತುಂಬ ದಿನ ಆಗಿತ್ತು, ಕುಷನ್ ಕವರ್ ಚೇಂಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಕುಷನ್ ಕವರ್ನ ಚೇಂಜ್ ಮಾಡ್ಕೊಳ್ತಿದ್ದೀನಿ. ಎಂಥ ಬಿಸಿ ಗಾಳಿ ಅಂದರೆ ಬೆಳಗಿನ ಜಾವ ಕೂಡ ಒಂಥರ ಬೆಚ್ಚಗೆ ಗಾಳಿನೇ ಬರ್ತಾ ಇದೆ. ಇವಾಗಂತೂ ಪೇಪರಲ್ಲಿ, ಟಿ ವಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ವಿಪರೀತ ಬಿಸಿಲು. ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಅಂತಲೇ ಹೇಳ್ತಿದ್ದಾರೆ. ಸೊ ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ಹಾಗೆ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲವೊಂದಿಷ್ಟು ರೋಗ ರುಜಿನಗಳ ಭೀತಿ ಕೂಡ ಕಾಡ್ತಿದೆ ಅಂತ ಪೇಪರಲ್ಲೆಲ್ಲ ಬರ್ತಾನೆ ಇದೆ. ಸೊ ಹಾಗಾಗಿ ಇದು ಯಾವಾಗಾದರೂ ಬೇಸಿಗೆ ಹೋಗುತ್ತೇನೋ ಅಂತ ಅನ್ನಿಸ್ತಿದೆ. ಪ್ರತಿದಿನ ನಾರ್ಮಲೇ ಅಲ್ವಾ ಇದು, ಕಸ ಬಳಿಯೋದು, ಬಂಡೆ ಒರೆಸೋದು, ಗಿಡಗಳಿಗೆ ನೀರು ಹಾಕೋದು. ಆದರೂ ಕೂಡ ಒಂದು 2 ತಾಸು ಆಗುತ್ತೆ. ಇವಾಗಂತೂ ಇನ್ನೂ ಪೀಸ್ ಆಫ್ ಮೈಂಡಿಂದನೇ ಕೆಲಸ ಮಾಡ್ಕೊಳ್ತೀನಿ. ಯಾಕಂದರೆ ವೈಭವ್ ಕೂಡ ಲೇಟಾಗಿಯೇ ಹೇಳ್ತಾರೆ. ಪ್ರತಿದಿನ ಕಸ ಬಳಿದು ಬಂಡೆ ಒರೆಸ್ಕೊಂಡಿರ್ತೀನಿ. ಅದು ಒಂದೊಂದು ಸರಿ 2 ಟೈಮ್ ಕೂಡ ಆಗಿರುತ್ತೆ. ಆದರೂ ಕೂಡ ಅದು ಎಲ್ಲಿಂದ ಅಷ್ಟೊಂದು ಡಸ್ಟ್ ಬರುತ್ತೋ ಏನೋ ಗೊತ್ತಿಲ್ಲ. ಚಿಕ್ಕದಾಗಿರುವಂಥ ಕರೀದು ಪೌಡ್ರು ವಿಪರೀತ ಬಂದಿರುತ್ತೆ. ಬರೀ ಮೋಡ ಹಾಗೆ ಗಾಳಿ. ಅಮ್ಮ ಊರಲ್ಲಿ ಈಗ 2 ದಿನ ಆಯಿತು, ರಾತ್ರಿ ಹಾಗೆ ಮಧ್ಯಾಹ್ನ ಟೈಮಲ್ಲಿ ಮಳೆ ಬರ್ತಿದೆ. ಇಲ್ಲಂತೂ ಅಸಲು ಮಳೆ ಅನ್ನೋದು ಇಲ್ವೇ ಇಲ್ಲ. ಗುಡ್ ಮಾರ್ನಿಂಗ್, ಎದ್ದೇಳಪ್ಪಾಜಿ. ಮುಂಚೆಯಿಂದನೂ ಮಂಗಳವಾರದ ದಿನವೇ ಕಳಸನೆಲ್ಲ ತೆಗೆದು ನೀರು ಚೇಂಜ್ ಮಾಡಿ ಎಲೆನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಸೊ ಅದು ಇತ್ತೀಚೆಗೆ ಅದು ಕೂಡ ಚೇಂಜ್ ಆಗೋಗ್ಬಿಟ್ಟಿದೆ. ಅಂದರೆ ಮಂಗಳವಾರ ದಿನ ತಮಗೆ ಎಲ್ಲ ಇಳಿಸ್ಬಾರ್ದು, ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾರೆ, ಮಂಗಳವಾರ ಶುಕ್ರವಾರ. ಸೊ ಹಾಗಾಗಿ ಗುರುವಾರ ಮತ್ತು ಶನಿವಾರ ಆ ಟೈಮಲ್ಲಿ ಪೂಜೆ ಮಾಡ್ಕೊಳ್ತೀನಿ. ಇನ್ನು ಹೂವು ಹಾಗೆ ಎಲೆ ಎಲ್ಲ ತರಿಸ್ಕೊಂಡಿದ್ದೆ, ಅದೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಬೇಸಿಗೆ ಇರೋದ್ರಿಂದ ಹೂವು ಕೂಡ ಅಷ್ಟೊಂದೆಲ್ಲ ಫ್ರೆಶ್ ಆಗಿಲ್ಲ, ಬಾಡ್ದಂಗೆ ಅನ್ನಿಸ್ತಾ ಇರತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಟಿಫನ್ಗೆ ತಂಗಳನ್ನ, ಮಜ್ಜಿಗೆ ಅನ್ನ, ಮೊಸರನ್ನ, ವಿಟಮಿನ್ B12 ಬೆಸ್ಟ್ ಫುಡ್ ಅಂತ ಏನು ಹೇಳ್ತೀವಿ. ಸೊ ಅದೇ ನನಗಿವತ್ತು ವೈಭವ್ಗೋಸ್ಕರ ಸ್ವಲ್ಪ ಒಗ್ಗರಣೆ ಮಾಡಿಕೊಡೋಣ ಅಂತ ಹೇಳಿ. ಅವನು ಫ್ರೂಟ್ನೇ ಕೊಟ್ಬಿಡಮ್ಮ ತಿಂತೀನಿ ಅಂತ ಹೇಳ್ತಾ ಇದ್ದ. ಬಟ್ ಮಧ್ಯಾಹ್ನದವರೆಗೂ ಬರೀ ಒಂದು ಫ್ರೂಟ್ ಮೇಲೆ ಹೆಂಗಿರ್ತಾನೆ ಅಂತ ಹೇಳಿ ಸ್ವಲ್ಪ ಅವನಿಗೋಸ್ಕರ ಒಗ್ಗರಣೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. ನನಗೆ ಈ ಮೊಸರನ್ನ ಏನಿದೆ ಅಲ್ಲ ಸಿಕ್ಕಾಪಟ್ಟೆ ಇಷ್ಟ. ವಾರದಲ್ಲಿ ಒಂದು 2-3 ದಿನನಾದರೂ ಇನ್ಮೇಲೆ ತಿನ್ನೋಣ ಅನ್ನೋ ಪ್ಲ್ಯಾನ್ ಇದೆ ನನಗೆ. ಎಂಥ ರುಚಿ ಅಂದರೆ ನಿಜವಾಗ್ಲೂ
ಆ ಊಟ ಇನ್ನೂ ಅದರಲ್ಲಿ ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ಎಲ್ಲ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ನಂದು ರೆಡಿ ಮಾಡಿಕೊಂಡು ಈ ಕಡೆ ವೈಭವ್ನ ಕೂಡ ರೆಡಿ ಮಾಡಿದೆ. ಇಬ್ಬರೇ ಇದ್ದಾಗಂತೂ ಏನು ಟಿಫನ್ ಮಾಡ್ಕೊಳ್ಳೋದು ಏನು ಬಿಡೋದು ಅನ್ನೋದು ಗೊಂದಲ ಆಗೋಗುತ್ತೆ. ಅವ್ನು ತಿನ್ನೋದೇ ಇಷ್ಟು. ಸೊ ಬಿಟ್ಬಿಟ್ರೆ ಹಾಗೇ ಇರ್ತಾನೆ, ಏನಾದರೂ ಒಂದು ಹಣ್ಣು ತಿಂದ್ಕೊಂಡು ಸೊ ಆಟ ಆಡೋಕ್ಕೆ ಕೆಳಗಡೆ ಹೋಗ್ತಾರೆ. ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ನಾವೇನೋ 1, 2 ಹಣ್ಣು ಕೊಡ್ತೀವಿ, ಅದನ್ನು ತಿನ್ನೋದು, ಆಟ ಆಡೋದು, ಮತ್ತು ಒಂದು ಅರ್ಧ ಗಂಟೆಗೆ ಬರ್ತಾರೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪನಾದರೂ ಟಿಫನ್ನ ತಿನ್ನಿಸ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ಇನ್ನು ಒಗ್ಗರಣೆ ರೆಡಿ ಆಗಿದೆ. ನಾನು ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೀನಿ. ಟೇಸ್ಟು ನಾನು ಕರೆಕ್ಟ್ ಐತೆ. ಬೇಸಾಗೈತಾ? ಅವಾಗ ತಿಂಡಿ ಒಂದಿತ್ತು, ಮತ್ತೆ ಯಾವಾಗ ತಿಂದಿರಿ? ಅವಾಗ ತಿಂತೀನಿ. ಬಿಸ್ಲಾಗ ಹೋಗ್ಬೇಡ ವೈಭವ್, ಉಳಿದಲ್ಲ ಆಡೋದು. ಟಿಫನ್ ಆದ ತಕ್ಷಣವೇ ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಸೊ ಅವನೂ ಕಳಿಸ್ಬಿಡ್ತೀನಿ. ಇವಾಗ ಅವ್ರ ಅಕ್ಕ ಇಲ್ಲದೆ ಇರೋದ್ರಿಂದ ಒಬ್ಬನೇ ಕೂತು ಬರೆಯೋದು ಓದೋದು ಕೂಡ ಅವ್ನಿಗೆ ಬೋರ್ ಅಂತಲೇ ಅನ್ನಿಸ್ತಿರುತ್ತೆ. ಬರೀ ಟಿ ವಿ ಹಾಕೋಬೇಕು, ಟಿ ವಿ ನೋಡಬೇಕು ಅಂತಲೇ ಹೇಳ್ತಿರ್ತಾನೆ. ಹಂಗಾಗಿ ಕೆಳಗಡೆ ಆಟ ಆಡೋದಕ್ಕೇ ಕಳಿಸ್ಬಿಡ್ತೀನಿ. ಇನ್ನು ಫ್ರಿಜ್ ಕವರ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಅದರಲ್ಲಿ ನಾನು ಈ ಕೆನೆನೆಲ್ಲ ಎತ್ತಿಟ್ಟಿರ್ತೀನಲ್ಲ, ಅದರಿಂದ ಸ್ವಲ್ಪ ಅದು ಬೆಣ್ಣೆ ಥರದ್ದೆಲ್ಲ ಕೆಳಗಡೆ ಚೆಲ್ಲಿ ಸ್ವಲ್ಪ ಗಲೀಜಾಗಿ ಹೋಗಿದೆ ಕವರು. ಅದೆಲ್ಲನೂ ತೊಳೆದಿಟ್ಕೊಳ್ಳೋಣ ಅಂತ ಹೇಳಿ ಫ್ರಿಜ್ಜಿಗೆ ಈ ಥರ ಕವರ್ ಹಾಕೋದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಫ್ರಿಜ್ಜೆಲ್ಲ ಹಾಳಾಗೋಗ್ಬಿಡುತ್ತೆ. ಆಮೇಲೆ ಫ್ರಿಜ್ ಕೂಡ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಹಾಲು ಮೊಸರು ಇಟ್ಟಾಗ ತುಂಬ ಸ್ಮೆಲ್ ಬರುತ್ತೆ ನೋಡಿ. ಈ ಥರ ಅದು ಏನಾಗಿದೆ ಅಂದರೆ ಜಾಸ್ತಿ ಆಗಿದೆ, ಕಂಪ್ಲೀಟಾಗಿ ತುಂಬಿ ಅದು ಹೊರ್ಗಡೆ ಬೆಣ್ಣೆದೆಲ್ಲ ಬಂದಿದೆ ಅದು. ಸೊ ಇವಾಗ ಇದನ್ನು ಸ್ವಲ್ಪ ಲಿಕ್ವಿಡು ಅಥವಾ ಸರ್ಫು ಏನಾದರೂ ಹಾಕಿ ತೊಳೆದ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ. ಆ ಸ್ಮೆಲ್ ಕೂಡ ಹೋಗ್ಬಿಡುತ್ತೆ. ಅಕಸ್ಮಾತ್ ನಾವು ಹಾಗೆ ಇಟ್ವಿ ಅಂದರೆ ಆ ಬಟ್ಟೆ ತೊಗೊಂಡು ಪದೇ ಪದೇ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಫ್ರಿಜ್ಜು ಕೂಡ ಅಷ್ಟೇ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲು ಮೊಸರಿಂದು ಅಂದರೆ ವಿಪರೀತ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಇದು ನಮಗೆ ತುಂಬ ಕಂಫರ್ಟಬಲಾಗಿ ಕೂರುತ್ತೆ ಫ್ರಿಜ್ಜಿಗೆ. ಆಮೇಲೆ ಈಸಿ ಟು ಕ್ಲೀನ್. ಪ್ಲಾಸ್ಟಿಕ್ ಅಲ್ವಾ, ಭಾಳ ಬೇಗನೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಅದಕ್ಕೇನು ಜಾಸ್ತಿ ಟೈಮ್ ತೊಗೊಳಲ್ಲ. ಸೊ ತೊಳೆದಿದ್ದೀನಿ, ಒಂದು ಕಡೆ ಹ್ಯಾಂಗ್ ಮಾಡ್ತೀನಿ, ಅದು ಕಂಪ್ಲೀಟಾಗಿ ಒಣಗಲಿ. ಅಷ್ಟೊತ್ತಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ತುಂಬ ದಿನ ಆಯಿತು. ನಾನು ವಾರ್ಡ್ರೂಮ್ ಏನಿದೆ ಕ್ಲೀನ್ ಮಾಡಿಕೊಂಡೇ ಇಲ್ಲ. ಟಾಪ್ ಸಿಕ್ಕರೆ ಲೆಗ್ಗಿನ್ ಸಿಗ್ತಿಲ್ಲ, ಲೆಗ್ಗಿನ್ ಸಿಕ್ಕರೆ ಟಾಪ್ ಸಿಗ್ತಿಲ್ಲ, ಅದು ಏನೋ ಗೊತ್ತಿಲ್ಲ. ಬಟ್ಟೆ ಅಂದ ತಕ್ಷಣ ನಿಜ ಬೇಜಾರಾಗುತ್ತೆ. ಆ ವಾರ ಇಡೀ ಬಟ್ಟೆ ತೊಳೆಯೋದೊಂದು ಕಡೆ, ತೊಳೆದ್ಮೇಲೆ ಒಣಗಾಕೋದೊಂದು ಕಡೆ, ಒಣಗಾಕಿದ್ಮೇಲೆ ಮಡಿಸೋದೊಂದು ಕಡೆ, ಮಡಿಸಿದ ಮೇಲೆ ತೊಗೊಂಡು ಬಂದು ವಾರ್ಡ್ರೋಬಿಗೆ ಜೋಡಿಸೋದು ಇನ್ನೊಂದು ಕಡೆ. ಇಷ್ಟು ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮೂಡಿದ್ದಾಗ ನೀಟಾಗೆಲ್ಲ ಇಟ್ಕೊಂಡಿರ್ತೀನಿ. ಒಂದೊಂದು ಸಾರಿ ಬೇಜಾರಾದಾಗ ಹೆಂಗೋ ತೊಗೊಂಡು ಬಂದು ಸೇರಿಸ್ಬಿಟ್ಟಿರ್ತೀನಿ. ಹಾಗಾಗಿ ಎಲ್ಲ ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಆಗೋಗ್ಬಿಟ್ಟಿತ್ತು. ಇನ್ನು ರೆಗ್ಯುಲರ್ ಆಗಿ 1-2 ಟೀ ಶರ್ಟ್ ಸಿಗೋದು, ಮಿಕ್ಕಿರೋ ಟೀ ಶರ್ಟ್ಗಳೇ ಕಾಣ್ತಾ ಇರಲಿಲ್ಲ, ಹಿಂದೆ ಇಟ್ಬಿಟ್ಟಿದ್ದೆ. ಸೊ ಇವತ್ತು ಅದೆಲ್ಲ ಸ್ವಲ್ಪ ಮುಂದೆ ಕಾಣಂಗಿಡೋಣ ಅಂತ ಹೇಳಿ ವೇಲು ಆಮೇಲೆ ಟೀ ಶರ್ಟ್ಸು ಕೆಲವೊಂದಿಷ್ಟು ರೆಗ್ಯುಲರ್ ಆಗಿ ಹಾಕೊಂಡೆಲ್ಲ ಹಳೇದಾಗಿ ಹೋಗಿತ್ತು. ಅದನ್ನು ಕೂಡ ತೆಗೆದುಬಿಡೋಣ ಅಂತ ಹೇಳಿ. ಎಷ್ಟು ಜಾಗ ಇದ್ದರೂ ಕಡಿಮೆ ಅಂತಲೇ ಅನಿಸುತ್ತೆ ನೀಟಾಗಿ ಇಟ್ಕೋಬೇಕು ಅಂದರೆ. ಸೊ ಇರೋ ಜಾಗದಲ್ಲಿ ಇಟ್ಕೋಬೇಕು ಅಂದಾಗ ಮೇಲೆ ಮೇಲೆ ಇಡ್ತೀವಿ, ಒಂದು ತೊಗೊಳಕ್ಕೆ ಹೋದರೆ ಎಲ್ಲನೂ ಬಿದ್ದುಬಿಡುತ್ತೆ. ಸೊ ಹಂಗೆ ಆಗುತ್ತೆ. ಹಾಗಾಗಿ ಕ್ಲೀನಿಂಗ್ ಅನ್ನೋದು ಪದೇ ಪದೇ ನಡೀತಾನೆ ಇರುತ್ತೆ. ಸೊ ಕಂಪ್ಲೀಟಾಗಿ ಜೋಡಿಸ್ಕೊಂಡಿದ್ದೀನಿ.
ಮೊನ್ನೆ ಊರಿಗೆ ಹೋಗಿದ್ವಲ್ವ, ಬರ್ತಾ ಹುಂಚಿ ಪಕ್ಕನ ತೊಗೊಂಡು ಬಂದಿದ್ವಿ. ವೈಶುಗೆ ತುಂಬಾ ಇಷ್ಟ. ರೆಗ್ಯುಲರ್ ಆಗಿ ನಾನು 1-2 ತಿಂತಿದ್ದೀನಿ. ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾನಿವಾಗ ರೆಗ್ಯುಲರ್ ಆಗಿ ತಿಂತಿರೋದ್ರಿಂದ ನನಗನ್ಸಿದ್ದೇನಪ್ಪ ಅಂದರೆ ಹೆಡ್ಡೇಕ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಅದನ್ನು ತಿಂತಾ ಬಾಯಿಯೆಲ್ಲ ಯಾವಾಗಲೂ ಹಿಂಗೆ ಮೂಮೆಂಟ್ ಆಗ್ತಾನೆ ಇರುತ್ತಲ್ಲ, ಅದರಿಂದ ಸ್ವಲ್ಪ ಹೆಡ್ಡೇಕ್ ಕೂಡ ರಿಲೀಫ್ ಅಂತ ಅನಿಸುತ್ತೆ. ಇನ್ನು ಇವತ್ತು ಈ ದೋಸಾ ಪುಡಿ ಅಂತ ಏನು ಹೇಳ್ತೀವಿ, ಕಡಲೆ ಪುಡಿ, ಅದನ್ನು ಮಾಡ್ಕೋಣ ಅಂತ ಹೇಳಿ ತುಂಬ ದಿನ ಆಯಿತು ನಾನು ದೋಸೆಗೆ ಹಾಕೇ ಇಲ್ಲ. ಹಾಕಿದಾಗ ಏನಾದರೂ ಪುಡಿ ಇರಲಿಲ್ಲ ಅಂದರೆ ವೈಭವ್ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಬಿಫೋರ್ ಖಾಲಿ ಆಗಿದೆ ಅಲ್ವಾ, ಮಾಡ್ಕೊಂಬಿಡೋಣ ಅಂತ ಹೇಳಿ ಪುಟಾಣಿನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿನ ಎತ್ತಿಟ್ಕೊಳ್ತಿದ್ದೀನಿ. ಕೆನೆ ಎತ್ತಿಟ್ಟಿದ್ದೆ ಅಲ್ವಾ, ಇವಾಗೆ ಹಾಲು ಅಷ್ಟೊಂದು ಗಟ್ಟಿಯಾಗಿ ಕೊಡ್ತಾನೆ ಇಲ್ಲ ಅವರು. ಮುಂಚೆ ತುಂಬ ಗಟ್ಟಿಯಾಗಿರೋದು, 1-2-3 ಸರಿ ಕಾಸಿದ ತಕ್ಷಣ ಎಷ್ಟು ಚೆನ್ನಾಗಿ ಕೆನೆ ಬರೋದು, ಮೇಲೇ ಅದು ತುಪ್ಪ ಬರೋದು, ಹಂಗೆ ಇರ್ತಾಯಿತ್ತು ಹಾಲು. ಇವಾಗ ಮನೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಏನೋ, ಸ್ವಲ್ಪ ನೀರಿರುತ್ತೆ. ಬಟ್ ಯಾವಾಗೆಲ್ಲ ಚೆನ್ನಾಗಿ ಬಂದಿರುತ್ತೆ ಕೆನೆ, ಆ ಟೈಮಲ್ಲಿ ಎತ್ತಿಟ್ಕೊಂಡಿರೋದನ್ನು ಇವತ್ತು ಮಜ್ಜಿಗೆ ಮಾಡಿಕೊಂಡು ಬೆಣ್ಣೆ ತೆಗೆಯೋಣ ಅಂತ ಹೇಳಿ. ಸ್ಪೆಷಲಿ ಈ ಟೈಮಲ್ಲಿ ಮಾತ್ರ ಕಂಪಲ್ಸರಿ ತಣ್ಣೀರು, ಐಸ್ ಕ್ಯೂಬ್ ಬೇಕೇ ಬೇಕು ಬೆಣ್ಣೆ ಮಾಡ್ತಿದ್ದೀವಿ ಅಂದರೆ. ಇಲ್ಲ ಅಂದರೆ ಸ್ವಲ್ಪ ಕೂಡ ಕೈಗೆ ಬೆಣ್ಣೆ ಬರೋದೇ ಇಲ್ಲ, ಎಲ್ಲ ನೀರಾಗೋಗ್ಬಿಡುತ್ತೆ. ಕ್ಲೈಮೇಟ್ ಸ್ವಲ್ಪ ತಣ್ಣಗಿರೋ ಟೈಮಲ್ಲಿ ಮಾಡ್ಕೋಬೇಕು. ಇಲ್ಲ ನಾವು ಬಿಸಿಲಿಗೆ ಮಾಡ್ಕೊತಿದ್ದೀವಿ ಅಂದರೆ ಕಂಪಲ್ಸರಿ ಐಸ್ ಕ್ಯೂಬು, ಐಸ್ ವಾಟರ್ ಏನಿರುತ್ತೆ ತಣ್ಣೀರು, ಅದು ಬೇಕೇ ಬೇಕು. ಫಸ್ಟ್ನೇ ಸರಿ ಐಸ್ ಕ್ಯೂಬ್ನ ಹಾಕಿ ಚೆನ್ನಾಗೇನೋ ತೊಳ್ಕೊಂಡೆ. 2ನೇ ಟೈಮಿಗೆ ಐಸ್ ಕ್ಯೂಬ್ ಕಡಿಮೆ ಆಗ್ಬಿಡ್ತು ನೋಡಿ, ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದು. ಸೊ ಹಾಗಾಗಿ ಕಾಸೋ ಟೈಮಲ್ಲಿನೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಗೆ ಆ ಕವರ್ ಕೂಡ ಎಲ್ಲ ಒಣಗಿತ್ತು. ಸೊ ಹಾಕಿ ನಾನು ಬೆಣ್ಣೆನ ಎತ್ತಿಟ್ಕೊಳ್ತಿದ್ದೀನಿ. ಪದೇ ನಾವು ನೀರು ಕುಡಿತಾ ಇರ್ತೀವಲ್ವ, ಅದರಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಬಾಡಿ ತಂಪಂತ ಅನಿಸುತ್ತೆ. ನಾವು ಎಷ್ಟು ನೀರು ಕುಡಿದ್ರೂ ಕೂಡ ಮತ್ತೆ ಒಂದು 10 ನಿಮಿಷ ತಕ್ಷಣ ಬಾಯಿ ಒಣಗುತ್ತೆ, ನೀರು ಕುಡಿಬೇಕಂತ ಅನಿಸುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ಅಂತ ಹೇಳಿ ತರಿಸ್ಕೊಂಡಿದ್ದು ಒಳ್ಳೆ ಗೋಲಿ ಥರ ಇದ್ದಾವೆ, ಅವು ಎಲ್ಲ ಬಾಡೋದಂಗೆ ಆಗಿದೆ ನಿಂಬೆಹಣ್ಣು. ಇನ್ನು ನಾವೇ ಫ್ರೆಶ್ ಆಗಿಲ್ಲ, ಈ ಫ್ರೂಟ್ಸು ವೆಜಿಟೇಬಲ್ ಎಲ್ಲಿಂದ ಫ್ರೆಶ್ ಆಗಿರುತ್ತೆ, ಆ ಪಾಟಿ ಬಿಸಿಲಿದೆ. ಇನ್ನು ದೇಹಕ್ಕೆ ತಂಪಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ, 1 ಕಪ್ಪಷ್ಟು ಸಾಬುದಾನನ ತೊಳೆದು ನೆನೆ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ಸ್ವಲ್ಪ ಹುರ್ಕೊಳ್ತಿದ್ದೀನಿ ಘಮ ಬರೋವರೆಗೂ. ಇದನ್ನು ಕೂಡ ನಾನು ತೊಳ್ಕೊಂಡು 1 ಗಂಟೆ ನೆನೆಸ್ಕೊಳ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಂಪಲ್ಸರಿ 1 ಗಂಟೆ ನೆನಿಬೇಕು, ಅವಾಗೇ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಈ ಕಡೆ ಕಡಲೆ ಪುಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡೋದಕ್ಕೆ 1-2-3 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಖಾರಕ್ಕೆ ಅನುಗುಣವಾಗಿ ಖಾರ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಪುಟಾಣಿ ಪೌಡ್ರ್ ಏನಿದೆ ಅಲ್ಲ, ಅದನ್ನು ಸೇರಿಸ್ಕೋಬೇಕು. ದೋಸೆ ಪುಡಿ ರೆಡಿ ಆಗುತ್ತೆ. ಬಿಸಿ ಅನ್ನದ ಜೊತೆ ಈ ಪುಡಿನ ಹಾಕ್ಕೊಂಡು ಮೇಲೆ 1-2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರಂತೂ ಅದ್ಭುತವಾಗಿರುತ್ತೆ. ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು, ಅಂದರೆ ಮಿಕ್ಸಿ ಜಾರಲ್ಲಿನೇ ಖಾರ, ಉಪ್ಪು, ಅರಿಶಿನ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಪುಡಿ ರೆಡಿ ಆಗುತ್ತೆ. ಬಟ್ ಈ ಟೇಸ್ಟೇ ಬೇರೆ ಇರುತ್ತೆ, ಆ ಟೇಸ್ಟೇ ಬೇರೆ ಇರುತ್ತೆ. ನನಗಿದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ತಾ ಇರ್ತೀನಿ. ಆಮೇಲೆ ಇದನ್ನು ತಿಂದರೆ ಹೊಟ್ಟೆ ಕೆಡುತ್ತೆ ಅನ್ನೋದು ಏನೂ ಇಲ್ಲ, ಎಷ್ಟು ತಿಂದರೂ ಕೂಡ ಏನೂ ಆಗಲ್ಲ. 1 ಗಂಟೆ ಆಗಿದೆ, ಚೆನ್ನಾಗೆಲ್ಲ ನೆಂದಿದೆ ಬೇಳೆಗಳು. ಸೊ ನಾನು ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ. 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ಸಾಬುದಾನ ಅಲ್ವಾ. ಸೊ 1ಕ್ಕೆ 2ರಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಸರಿಯಾದ ಅಳತೆಯಲ್ಲಿ ಹಾಕಿಬಿಟ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಇನ್ನು ಇಲ್ಲಿ ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಅಲ್ಲ, ಆಮೇಲೆ 1 ಟೊಮೆಟೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ಮೇನ್ 1-2 ಸ್ಪೂನಷ್ಟು ತುಪ್ಪ ಹಾಕಿ 4-5 ವಿಸಿಲು
ನಾವೇನಾದರೂ ಹೈ ಫ್ಲೇಮಲ್ಲಿ ತೊಗೊಳ್ತೀವಿ ಅಂದರೆ, ಲೋ ಫ್ಲೇಮಲ್ಲಿ ತೊಗೊಳ್ತೀವಿ ಅಂದರೆ ಒಂದು 2-3 ವಿಸಿಲ್ ಸಾಕಾಗತ್ತೆ. ರೆಗ್ಯುಲರ್ ಆಗಿ ನಮ್ಮನೆ ಹಾಲು ಕೊಡ್ತಾರಲ್ವ, ಆ ಅಣ್ಣ ನನಗೆ ಗಿಣ್ಣದ ಹಾಲು ಕೊಟ್ಟಿದ್ರು. ಸೊ ಇಲ್ಲೇ ಕ್ಯೂಟ್ ಅಜ್ಜಿ ಇದ್ದಾರಲ್ವ, ಅವ್ರಿಗೊಂದು ಸ್ವಲ್ಪ ಕಳಿಸ್ಕೊಟ್ಟಿದ್ದೆ. ಇಲ್ಲಿ ನಾನು ಕೂಡ ಮಾಡ್ಕೊಳ್ತಿದ್ದೀನಿ. ಸ್ವೀಟಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಂಡು ಎರಡನ್ನೂ ಸೋಸ್ಕೋಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಮೇಲೆ. ಇದನ್ನು ಸ್ಟೀಮಿಗೆ ಇಡಬೇಕು. ಹಸ್ಬೆಂಡ್ಗೆ ದಪ್ಪ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಈ ಪ್ಲೇಟಲ್ಲಿನೇ ಮಾಡ್ತಾಯಿದ್ದೀನಿ. ಸೊ ಕಡಾಯಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಪ್ಲೇಟನ್ನು ಇಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಹೇಳ್ತಾರೆ ಹಿರಿಯರು, ಹೊನ್ನು ಕೊಟ್ಟರು ಗಿಣ್ಣ ಸಿಗಲ್ಲ ಅಂತ ಹೇಳಿ. ಹೈ ಪ್ರೋಟೀನ್ ಇರುತ್ತೆ. ಸೊ ಒಂದ್ಸರಿ ಹೇಳಿದ್ದೀನಿ ಆ ಅಣ್ಣಗೆ, ಪಾಪ ಈದಾಗೆಲ್ಲ ನಂಗೆ ಕೊಡ್ತಾರೆ. ಸೊ ತುಂಬ ಪ್ರೋಟೀನು, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು. ಹಾಗಾಗಿ ಇನ್ನು ನಾನು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇತ್ತಲ್ವ, ಒಂದು ಆರೆಂಜ್ನ ಕಟ್ ಮಾಡ್ಕೊಂಡು ತಿಂದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು. ಹೈ ಪ್ರೋಟೀನ್. ನಿಮ್ಗೆ ಯಾರಿಗೆಲ್ಲ ಇಷ್ಟ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಕಡೆ ವಿಸಿಲ್ ಕಂಪ್ಲೀಟ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ಎಲ್ಲನೂ ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು 2-3 ಸ್ಪೂನಷ್ಟು ತುಪ್ಪ, ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಗೋಡಂಬಿ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸಾಬುದಾನ ಕಿಚಡಿ ಅಂದ್ರೇ ಒಂದು ಸ್ವಲ್ಪ ಅದು ಫ್ಲೇವರ್ ಎಲ್ಲ ತುಪ್ಪ ಅಥವಾ ಬೆಣ್ಣೆದ್ದೇ ಇರಬೇಕು. ಇನ್ನು ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಆದಮೇಲೆ ಸ್ವಲ್ಪ ಈರುಳ್ಳಿ, 1-2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಅರಿಶಿನ, ಇದು ಚೆನ್ನಾಗಿ ಫ್ರೈ ಆದಮೇಲೆ 1-2 ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಮುಂಚೆನೇ ಜೀರಿಗೆ ಸಾಸಿವೆ ಹಾಕಿದರೆ ಅಷ್ಟು ಚಟಪಟ ಅಂದು ಅದು ಫ್ಲೇವರೇ ಚೇಂಜ್ ಆಗೋಗ್ಬಿಡುತ್ತೆ ತುಪ್ಪದ್ದು. ಸೊ ಹಾಗಾಗಿ ಈ ಟೈಮಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನಿದೆಲ್ಲ ಅದನ್ನು ಬೆಂದಿರೋ ಅಂಥದ್ದು ಸೇರಿಸ್ಕೊಳ್ತಿದ್ದೀನಿ. ಸೊ ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಈ ಟೇಸ್ಟ್ ನಿಮ್ಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಈ ಬೇಸಿಗೆಗಂತೂ ಕೇಳಬೇಕಾ, ಅಮೃತ ಅಂತಲೇ ಹೇಳ್ಬೋದು. ಆ ಬಾಟಿ ದೇಹಕ್ಕೆ ತಂಪು. ಹೆಸರುಬೇಳೆ ಆಯಿತು, ಈ ಸಾಬುದಾನ ಆಯಿತು. ಇಲ್ಲಿ 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಗಂಟಿಲ್ಲದೆ ಥರ ನೀರಲ್ಲಿ ಕಲಿಸ್ಕೊಂಡು ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಬರೀ ಅವೆರಡೇ ಆಯಿತು ಅಂದರೆ ಜಾಸ್ತಿ ಗಟ್ಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಈ ಥರ ರಾಗಿ ಹಿಟ್ಟನ್ನು ಹಾಕೋದ್ರಿಂದ ಫ್ಲೇವರು, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಫೈನಲಿ ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ರೆ ಸಾಬುದಾನ ಕಿಚಡಿ ರೆಡಿ ಆಗೋಯ್ತು. ಸೊ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಸಮ್ಮರ್ ಹೋಗೋವರೆಗಾದರೂ ಅವಾಗವಾಗ ಇದನ್ನು ಮಾಡ್ಕೊಳ್ತೀನಿ. ವೈಭವ್ ಕೂಡ ಸ್ವಿಮ್ಮಿಂಗ್ ಹೋಗಿ ಬಂದಿದ್ದ. ಅವನು ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಅವನಿಗೆ ಸ್ವಲ್ಪ ಗಿಣ್ಣ ತಿನ್ನಿಸೋಣ ಅಂತ ಹೇಳಿ. ತಿನ್ನೋದಕ್ಕೆ ಅಷ್ಟೊಂದೆಲ್ಲ ಇಷ್ಟಪಡಲ್ಲ, ಬಟ್ ಏನಾದರೂ ಹೇಳಿ ಮಕ್ಕಳಿಗೆ ಇದನ್ನು ತಿನ್ನಿಸ್ಲೇಬೇಕು. ತುಂಬ ಒಳ್ಳೆಯದಲ್ವ. ಸೊ ಹಾಗಾಗಿ ನೋಡಿ ಯಾವ ಥರ ಕೇಕ್ ಥರ ಬಂದಿದೆ ಅದು. ಪ್ಲೇಟಲ್ಲಿ ಮಾಡಿದಾಗ ಭಾಳ ತೆಳ್ಳಗಾಗುತ್ತಲ್ಲ, ಭಾಳ ಬೇಗನೆ ಬೆಂದೋಗ್ಬಿಡುತ್ತೆ. ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಪ್ರೋಟೀನ್ ಅಪ್ಪಾಜಿ ಫುಲ್ ಬಂದಿದ್ದು. ನಾಳೆ ನೀನೇ ಎಲ್ಲರಿಗಿಂತ ಫಾಸ್ಟ್ ಬರೋದು. ಹೆಲ್ದಿ ಲಂಚ್ ಅಂತಲೇ ಹೇಳ್ಬೋದು. 100% ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಸಂಡಿಗೆ ಕೂಡ ಕರೆದಿದ್ದೆ, ರಾಗಿ ಸಂಡಿಗೆ ಇತ್ತು, ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಅವ್ರಿಗೆ ಹಾಕ್ಕೊಟ್ಟಿದ್ದೆ. ಇನ್ನು ನಾನು ಕೂಡ ತಿಂತಿದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಎಂಥ ಸೆಕೆ ಇತ್ತು ಬೆಳಗ್ಗೆಯಿಂದ. ಸೊ ಕಂಪ್ಲೀಟಾಗಿ ಮಧ್ಯಾಹ್ನಕ್ಕೆ ಕ್ಲೈಮೇಟ್ ಎಲ್ಲ ಚೇಂಜ್, ಮೋಡ ಆಗಿ ಗುಡುಗಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಗಾಳಿ ಕೂಡ ತುಂಬಾ ತಣ್ಣಗೆ ಬಿಟ್ಟಿದೆ. ವಾಷಿಂಗ್ ಮಷೀನ್ನ ರಿಪೇರಿ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಮಷೀನ್ ಒಳಗಡೆ ಕಟ್ಟಾಗಿರುವಂಥ ಬೋರ್ಡ್ ಇದೇನೆ.
ಸೊ ಅದೇನೋ ಜಾಸ್ತಿ ಶೇಕ್ ಆಗಿ ಇದು ಕಟ್ಟಾಗಿ ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಸ್ವಲ್ಪ ಹಾಕಿದ್ರು ಕೂಡ ಕಂಪ್ಲೀಟಾಗಿ ಆ ಬೋರ್ಡೇ ಹೋಗ್ತಾಯಿತ್ತು. 10,000 ಕೊಟ್ಟು ನೀವು 3 ಬೋರ್ಡನ್ನು ಹಾಕ್ಸ್ಕೋಬೇಕಾಗ್ತಾಯಿತ್ತು ಅಂತ ಹೇಳ್ತಾ ಇದ್ರು. ಫೈನಲಿ ಇದೆಲ್ಲ ಹಾಕೋದಕ್ಕೆ, ಹಾಗೆ ಅದ್ರ ಜೊತೆ ಒಂದೆರಡು ರಾಡ್ ಬರುತ್ತಂತೆ, ಅದನ್ನು ಹಾಕೋದಕ್ಕೆ 2,500 ಏನೋ ಹೇಳಿದ್ರು ಅವರು. ಈ ಎಲೆಕ್ಟ್ರಿಕಲ್ ಥಿಂಗ್ಸ್ ಏನಿರುತ್ತಲ್ಲ, ಮಧ್ಯದಲ್ಲಿ ಬರೀ ರಿಪೇರಿ ಮಾಡಿಸೋದಕ್ಕೇ ಬೇಜಾರಾಗುತ್ತೆ. ಸೊ 6 ತಿಂಗಳಿಗೆ 3 ತಿಂಗಳಿಗೆ ಪ್ರಾಬ್ಲಮ್ ಬಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ನಮಗೂ ಕೂಡ ಸಮಾಧಾನನೇ ಇರಲ್ಲ. ಮೊನ್ನೆ ಮಾಡಿಸಿದ್ವಿ ಮತ್ತೆ ರಿಪೇರಿ ಬಂತಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನಾನು ಅದನ್ನೇ ಕೇಳಿದ್ದು, 1 ವರ್ಷದವರೆಗಾದರೂ ಇದು ಗ್ಯಾರಂಟಿ ಇರುತ್ತಲ್ವಾ ಅಂತ ಹೇಳಿ. ಸೊ ನೀವು ಎಷ್ಟು ಕೇರ್ಫುಲ್ಲಾಗಿ ಬಳಸ್ತೀರಾ ಅಷ್ಟು ವರ್ಷ ಗ್ಯಾರಂಟಿ ಇರುತ್ತೆ. ಅಂದರೆ IFB ಬಂದು ಒಂದು 10 ವರ್ಷದವರೆಗೂ ಏನೂ ಆಗಲ್ಲ ಅಂತಲೇ ಹೇಳ್ತಾಯಿದ್ರು. ಇಲ್ಲಿಗೆ ಬಂದು 4 ವರ್ಷ ಆಯಿತು ನಾವು. ಸೊ ಆ ಅಣ್ಣನೇ ಬರ್ತಾರೆ. ನಾವು ಯಾವಾಗ ಏನೇ ಪ್ರಾಬ್ಲಮ್ ಮಷಿನ್ದಿದ್ರೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿಯೇ ಮಾಡಿಕೊಟ್ಟು ಹೋಗ್ತಾರೆ. ಇನ್ನು ಅವರು ಮಾಡಿ ಹೋದ್ಮೇಲೆ ಮನೆಯೆಲ್ಲ ತುಂಬಾ ಗಲೀಜಾಗಿದೆ. ಅದಕ್ಕೆಲ್ಲ ಫೆವಿಕ್ವಿಕ್ ಅಂತ ಏನೇನೋ ಹಾಕಿ ಫುಲ್ ಗಲೀಜು ಮಾಡಿದ್ದಾರೆ. ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮತ್ತೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕ್ಲೀನ್ ಮಾಡಿಕೊಂಡು ಬಂಡೆ ಎಲ್ಲ ಒಂದು ಸರಿ ಒರೆಸ್ಕೊಂಡೆ. ಈ ಕಾರ್ಪೆಟ್ ಬಗ್ಗೆ ಕೂಡ ಒಬ್ಬರು ಕಾಮೆಂಟ್ ಹಾಕಿದರು. ಸೊ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ಇದೊಂದು ಗ್ರೀನ್ ಒಂದು 2 ಮಿಂತ್ರದಲ್ಲಿನೇ ತೊಗೊಂಡಿದ್ದು. ಬಟ್ ಕ್ಲಾತಿಂದ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಏನೂ ನೆಲಕ್ಕೆ ಕೂರಲ್ಲ. ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೋಫಾ ಕೆಳಗಡೆ ಈ ಥರ ಹಾಕಿದಾಗೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂಚೆ ಎಲ್ಲ ತುಂಬ ದೊಡ್ಡದೇ ನಾನು ಬಳಸ್ತಾ ಇದ್ದಿದ್ದು. ಅದನ್ನೆಲ್ಲ ತೊಳೆಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅದೆಲ್ಲನೂ ಬಿಟ್ಟು, ಆಮೇಲೆ ಕೆಳಗಡೆ ಅದರದ್ದು ಪೌಡ್ರೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ಬಿಸಿಲಿಗೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಅವನ್ನೆಲ್ಲ ತೆಗೆದು ಈ ಥರ ಕ್ಲಾತ್ ಇರೋದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಇದ್ರ ಲಿಂಕ್ ಏನಾದರೂ ಇತ್ತು ಅಂದರೆ ನಾನು ಆ್ಯಡ್ ಮಾಡಿರ್ತೀನಿ. ಅದೇನು ಲಾಸ್ಟ್ ವೀಕಲ್ಲಿ ಅಸಲು ರೊಟ್ಟಿನೇ ಮಾಡಿಲ್ಲ ನಾನು. ಇವತ್ತು ಮಂಗಳವಾರ ಆಯಿತಾ, ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಬೆಳಗ್ಗೆನೇ ರೊಟ್ಟಿ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಜೋಳನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇತ್ತೀಚೆಗೆ ನಮ್ಮ ಮನೇನ ಹೆಂಗೆ ಫೈಂಡ್ ಔಟ್ ಮಾಡ್ತಾರಂದರೆ, ಜಾಸ್ತಿ ಗಿಡಗಳು ಯಾರ ಮನೆ ಹತ್ರ ಇದೆನೋ ಅದೇ ನೋಡಿ ಅವ್ರ ಮನೆ ಅಂತ ಹೇಳಿರ್ತಾರೆ. ಸೊ ಮೊನ್ನೆ ಕೂಡ ಮನೆ ಓಪ್ನಿಂಗಿಗೆ ಕಾರ್ಡ್ ಕೊಡೋದಕ್ಕೆ ಅಣ್ಣ ಬಂದಿದ್ದರು. ಅವರು ಕೂಡ ಹೇಳ್ತಿದ್ರು, ಇಷ್ಟೊಂದು ಗಿಡ ಇದೆ ಅಂದರೆ ಇದೇ ನಿಮ್ಮ ಮನೆ ಅಂತ ಗೊತ್ತಾಗೋಗುತ್ತೆ ಅಮ್ಮ ಅಂತ ಹೇಳಿ. ಇನ್ನು ನನ್ನ ಸ್ಕಿನ್ ಕೇರ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನಾನು ಈಗೊಂದು 6 ತಿಂಗಳಿಂದ ಅಕ್ಟೋಬರಿಂದ ನಾನು ಇದನ್ನು ಫಾಲೋ ಮಾಡ್ತಿರೋದು. ಮುಂಚೆ ನಾನು ಏನನ್ನೂ ಹಾಕ್ತಿರ್ಲಿಲ್ಲ. ನನಗೆ ನಿಜವಾಗ್ಲೂ ಅಷ್ಟೆಲ್ಲ ಇದ್ರ ಬಗ್ಗೆ ಯಾವ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಬಂದು ಒಂದು ಸ್ವಲ್ಪ ಪಿಗ್ಮೆಂಟೇಷನ್ನು, ಸ್ಕಿನ್ ಎಲ್ಲ ಡಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ನನ್ನ ಫುಡ್ ರೊಟೀನ್ ಜೊತೆಗೆ ನಾನು ಸ್ಕಿನ್ ಕೇರ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಸೊ ತುಂಬ ಒಳ್ಳೆ ರಿಸಲ್ಟ್ ಇದೆ. ಸೊ ಒಂದು ಸ್ವಲ್ಪ ಜನ ಕಾಮೆಂಟ್ ಹಾಕಿದರು, ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ತೋರಿಸಿ ಅಂತ ಹೇಳಿ. ನಾನು ಸ್ನಾನ ಆದ ತಕ್ಷಣ ಏನನ್ನೂ ಹಾಕ್ಕೊಳ್ಳಲ್ಲ. ಕಂಪ್ಲೀಟಾಗಿ ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಟೈಮಲ್ಲಿ ಫ್ರೆಶ್ ಅಪ್ ಆಗಿ ಮಾಯಿಶ್ಚರೈಸರು ಹಾಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತೀನಿ. ಫೇಸ್ ವಾಶ್ ಬಂದು ಮಮಾಅರ್ತ್ ಅವ್ರದ್ದು ರೈಸು ಅಥವಾ ಬೀಟ್ರೂಟು ಎರಡೂ ತುಂಬ ಚೆನ್ನಾಗಿದೆ. ಇನ್ನು ಮಾಯಿಶ್ಚರೈಸರು ಸೆಟೋಫಿಲ್ದೆ, ಹಾಗೆ ಸನ್ಸ್ಕ್ರೀನ್ ಕೂಡ ಸೆಟೋಫಿಲ್ದೆ. ಇದು ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್, ಆಯಿಲ್ ಸ್ಕಿನ್ ಎಲ್ಲ ಸ್ಕಿನ್ಗೂ ಇದು ತುಂಬ ಹೊಂದ್ಕೊಳ್ಳುತ್ತೆ. ಡರ್ಮೊಲಾಜಿಸ್ಟ್ ಸರ್ಟಿಫೈಡ್ ಆಗಿರೋದ್ರಿಂದ ನಾವೆಲ್ಲ ಇದನ್ನು ಆರಾಮಾಗಿಯೇ ಅಪ್ಲೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಸೊ ರೆಗ್ಯುಲರ್ ಒಂದು ಹೆಲ್ದಿಯಾಗಿರೋ ಫುಡ್ ರೂಟೀನ್
ಪ್ರೋಟೀನ್ ಜೊತೆಗೆ ಒಂದು ಒಳ್ಳೆ ಸ್ಕಿನ್ ಕೇರ್ನ ನಾವು ಫಾಲೋ ಮಾಡ್ತಾ ಬಂದರೆ ತುಂಬ ಹೆಲ್ದಿ ಆ್ಯಂಡ್ ಗ್ಲೋ ಆಗಿರುವಂಥ ಸ್ಕಿನ್ ನಮ್ಮದಾಗತ್ತೆ. ಇದು ಸನ್ಸ್ಕ್ರೀನ್ ಮನೇಲಿದ್ದಾಗ ಕೆಲವೊಂದು ಸರಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಮಾಯ್ಶ್ಚರೈಸರ್ ಒಂದೇ ಹಾಕ್ಕೊಂಡು ಬಿಡ್ತೀನಿ. ಬಟ್ ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದರೆ ಕಂಪಲ್ಸರಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಟ್ಯಾನ್ ಆಗುತ್ತೆ. ಹಾಗಾಗಿ ನಮ್ಮ ಕಡೆ ಇರುವಂಥ ಬಿಸಿಲಿಗೆ ಒಂದು ಅರ್ಧ ಗಂಟೆ ಹೋಗಿ ಬಂದುಬಿಟ್ರೂ ಕೂಡ ಕಲರ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ ಫೇಸ್ದು. ಇವೆರಡು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿಯೇ ಹೊಂದ್ಕೊಂಡಿದೆ. ಖಂಡಿತ ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.